ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಯುವತಿ ಆತ್ಮಹತ್ಯೆಯ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ. ಬೆಂಗಳೂರಿನ ಅಂಚೆ ಪಾಳ್ಯದಲ್ಲಿ ಈ ಘಟನೆ ನಡೆದು ಹೋಗಿದೆ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಯುವತಿ ಆತ್ಮಹತ್ಯೆಯ ಹಾದಿ ತುಳಿದಿದ್ದಾಳೆ ಅಂತ ಕನಕಪುರ ಮೂಲದ 24 ವರ್ಷದ ಸ್ಪಂದನ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಯುವತಿ ಅಂತ ಹೇಳಲಾಗ್ತಾ ಇದೆ. 1.5 ವರ್ಷದ ಹಿಂದೆ ಪೋಷಕರಿಗೆ ತಿಳಿಸದಂತೆ ಕೆನರಾ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದ ಸ್ಪಂದನ ಕ್ಯಾಬ್ ಡ್ರೈವರ್ ಆಗಿದ್ದ ಅಭಿಷೇಕ್ ಜೊತೆ ರಿಜಿಸ್ಟರ್ ಮದುವೆ ಕೂಡ ಮಾಡಿಕೊಂಡಿದ್ರು. ಕೆಲ ತಿಂಗಳ ಹಿಂದಷ್ಟೇ ಅಂಚೆಪಾಳ್ಯಕ್ಕೆ ಅವರು ಶಿಫ್ಟ್ ಕೂಡ ಆಗಿದ್ರು. ವರದಕ್ಷಿಣೆ ತರಬೇಕು ಅಂತ ಪ್ರತಿದಿನ ಕೂಡ ಪತಿ ಅಭಿಷೇಕ್ ಕಿರುಕುಳ ಕೊಡ್ತಿದ್ದಂತೆ. ಬಳಿಕ ಸ್ಪಂದನ ತಂದೆ ರಾಜಿ ಪಂಚಾಯಿತಿ ಮಾಡಿ 5 ಲಕ್ಷ ಹಣ ನೀಡಿದ್ರಂತೆ. ಬಳಿಕ ಮತ್ತೆ ಪದೇ ಪದೇ ಹಣಕ್ಕಾಗಿ ವರದಕ್ಷಿಣೆಗಾಗಿ ಪತಿ ಪೀಡಿಸ್ತಿದ್ದ ಅಂತ ಸ್ಪಂದನ ಪೋಷಕರು ಆರೋಪ ಮಾಡಿದ್ದಾರೆ. ನಿನ್ನೆ ಭೀಮನ ಅಮಾವಾಸ್ಯೆ ಪೂಜೆ ಬಳಿಕ ಜಗಳವಾಡಿ ಸ್ಪಂದನಾಳ ಕಪಾಳಕ್ಕೆ ಹೊಡೆದಿದ್ದಂತೆ ಈ ಅಭಿಷೇಕ್ ಮನೆಯಿಂದ ಹೋದ ಬಳಿಕ ಸ್ಪಂದನ ಮನೆಯ ಕಿಟಕಿ ಕಂಬಿಗೆ ವೇಲ್ ಬಿಗಿದುಕೊಂಡು ನೇಣಿಗೆ ಶರಣಾಗಿದ್ದಾರೆ. ವರದಕ್ಷಿಣೆ ಕಿರುಕುಳವೇ ಮಗಳ ಸಾವಿಗೆ ಕಾರಣ ಅಂತ ಪೋಷಕರು ಈಗ ಆಕ್ರೋಶ ಹೊರಹಾಕಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸರು ಅಭಿಷೇಕ್ನನ್ನ ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ಪಂದನಾಳ ಮರಣೋತ್ತರ ಪರೀಕ್ಷೆ ಕೂಡ ನಡೆಯಲಿದೆ. ಇವತ್ತು ಮಧ್ಯಾಹ್ನ ಒಂದು 12:30 ಸಮಯದಲ್ಲಿ ನಮ್ಮ ಮಾವನಿಗೆ ಫೋನ್ ಮಾಡ್ತಾಳೆ. ನನಗೆ ನನ್ನ ಗಂಡ ಬಡ್ದು ಹಿಂಸೆ ಮಾಡ್ತಾವನೆ, ನಾನು ಇಲ್ಲಿ ಇರೋಕ್ಕಾಗ್ತಾಯಿಲ್ಲ, ನನ್ನ ಕರ್ಕೊಂಡು ಹೊಂಟೋಗ್ಬಿಡು ಅಂತ ಫೋನ್ ಮಾಡ್ತಾಳೆ. ತದನಂತರ ನಮ್ಮ ಮಾವ ಏನಂತಾರೆ, ಇಲ್ಲಮ್ಮ ನೀನು ಬಂದುಬಿಡು ಮನೆಗೆ, ನಾನು ನೋಡ್ಕೋತೀನಿ ನಿನ್ನ ಅಂತ 12:30 ಫೋನ್ ಮಾಡಿ ಫೋನ್ ಕಟ್ ಮಾಡ್ತಾರೆ. ಈ ದಿನ 24ನೇ ತಾರೀಕಲ್ಲಿ 12:30 ಮಧ್ಯಾಹ್ನ. ತಿರ್ಗಿ ಅದಾಗ 5-10 ನಿಮಿಷಕ್ಕೆ ಹೇಗೇನು ತಿರ್ಗಿ ಅವ್ರ ತಾಯಿ ಫೋನ್ ಮಾಡೋರೆ, ಫೋನ್ ಎತ್ತಿಲ್ಲ. ನಮ್ಮ ಮಾವ್ರ ಸ್ನೇಹಿತರು ಫೋನ್ ಮಾಡೋರೆ, ಫೋನ್ ತೆಗಿತಾ ಇಲ್ಲ. ಇವ್ರಿಗೆ ಗಾಬರಿ ಬಂದು ಆಯಿತು ಯಾಕೋ ತೆಗಿತಲ್ಲ, ಏನೋ ಬಿಡಮ್ಮ ಅಂದ್ಬಿಟ್ಟು ಸುಮ್ಮನಾಗಿದ್ದಾರೆ. ಇದೆಲ್ಲ ಆಗಿ ಮಧ್ಯಾಹ್ನ 12:45 1 ಗಂಟೆ ಸಮಯದಲ್ಲಿ ಅವನಿಗೆ ಕೊಡಬಾರ್ದು ಹಿಂಸೆ ಕೊಟ್ಟು ಹೊಡೆದು ಅವನ್ನ ಸಾಯಿಸ್ಬಿಟ್ಟು ಇದನ್ನು ಡ್ರಾಮಾ ಥರ ಆ್ಯಕ್ಟ್ ಮಾಡಿದ್ದಾನೆ. ನ್ಯಾಣ ಹಾಕೋ ಥರ ಹಾಕಿ ಇದು ಯಾರಿಗೂ ವಿಚಾರ ತಿಳಿಸ್ಲೇ ಇಲ್ಲ. ಅವನು ಇಮಿಡಿಯೇಟ್ಲಿ ತೊಗೊಂಡು ಏನು ಮಾಡಿದ್ದಾನೆ, ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ನಾಟಕ ಆಡಿಕೊಂಡು ತೊಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋ ರೀತಿ ಹೋಗಿದ್ದಾನೆ. ಬಟ್ ಅವ್ರು ಸ್ವತ್ತಿ 1-1.5 ಗಂಟೆಗೆ ತೊಗೊಂಡೋಗಿದ್ದಾನೆ ಪ್ರಕ್ರಿಯೆ ಹಾಸ್ಪಿಟ್ಲಿಗೆ. ಅಲ್ಲಿ ಏನಿದೆ, ಇಲ್ಲಿ ಆಲ್ರೆಡಿ ಡೆತ್ ಆಗಿದೆ, ನೀವು ಆಲ್ರೆಡಿ ಆಚೆ ಹೋಗೋಣ ಅಂತ ಹೇಳಿದರೆ. ಆದರೆ ಸರ್ 12:30 ನನ್ನ ಮಗಳು ಫೋನ್ ಮಾಡಿದ್ಲು. ಫೋನ್ ಮಾಡಿಬಿಟ್ಟು ನನಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾವನೆ, ಬಂದ್ಬಿಡ್ತೀನಪ್ಪ ಅಂದ. ಬಂದ್ಬಿಡವ ಅಂತ ಹೇಳಿದೆ. ತಿರುಗಿ 10 ನಿಮಿಷ ಬಿಟ್ಕೊಂಡು ನಮ್ಮ ಮಿಸ್ಸಸ್ ಫೋನ್ ಮಾಡಿದ್ರು. ಕೂತಿದ್ಲಂತೆ, ಏನು ಕರೆಕ್ಟಾಗಿ ಹೇಳವ ಅಂದೇಟ್ಗೆ ತಿರ್ಗಾ ಕಟ್ ಮಾಡಿಬಿಡ್ಲು ಫೋನು. ತಿರ್ಗಾ ಫೋನ್ ಮಾಡಿದ್ರು ಫೋನ್ ತೆಗೀಲಿಲ್ಲ, ಒಂದು ಫೋನು ತೆಗೀಲಿಲ್ಲ. ನಮ್ಮ ಮಿಸ್ಸಸ್ಸು ನಮ್ಮ ಅಕ್ಕಂದು ಒಬ್ರದ್ದು ಫೋನ್ ತೆಗೀಲಿಲ್ಲ. ಇನ್ನೊಬ್ಬ ನನ್ನ ಫ್ರೆಂಡು ಶಿವಣ್ಣ ಅಂತ ಮಾಡ್ದೆ, ಅವನದು ಫೋನ್ ತೆಗೀಲಿಲ್ಲ. ಅಷ್ಟೊತ್ತಿಗೆ ಏನು ಮಾಡೋವನು, ಗಾಂಜಾ ಹೊಡ್ಕೊಬಂದವನೆ. ಗಾಂಜಾ ಹೊಡ್ಕೊಬಂದು ಹೊಡೆದು ಸಾಯಿಸವನೆ. ಬೆಳಗ್ಗೆಯಲ್ಲಿ ಕಾಲು ತೊಳೆದು ಎಲ್ಲ ಪೂಜೆ ಮಾಡಿಸ್ಕೊಂಡವನೆ. ಪೂಜೆ ಮಾಡಿಸ್ಕೊಂಡು ನೇಣ ಹಾಕೊಂಡವ್ರೆ ಅಂತ ಎತ್ಕೋಗಿ ಆಸ್ಪತ್ರೆಗೆ ಮಲಗಿಸವನೆ. ನಮಗೆ ಅವ್ರ ಕಡೆಯಿಂದನೇ ಗೊತ್ತಾಯಿತು. ತೀರಾಗವ್ರೆ, ನೇಣ ಹಾಕೋಬಿಟ್ಟವ್ರೆ ನಿನ್ನ ಮಗಳು ಅಂತ. ನಾವೆಲ್ಲ ಬಂದು ಬರೋದಕ್ಕೆ ಆಂಬ್ಲೆನ್ಸ್ಗೆ ಹಾಕ್ಕೊಂಡು ಗೌರ್ಮೆಂಟ್ ಆಸ್ಪತ್ರೆಗೆ ಎತ್ಕೊಯ್ತಾಯಿದ್ರು. ಆ ಆಂಬ್ಲೆನ್ಸ್ ಅಡ್ಡ ಹಾಕ್ಬಿಟ್ಟು ನೋಡಿದ್ರೆ ಅದು ನೇಣ ಹಾಕ್ಕೊಂಡಿರೋದೆಲ್ಲ ಅದು ಹೊಡೆದು ಸಾಯಿಸಿರೋದು.